ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪಡಿತರ ಚೀಟಿಯನ್ನು ಅಂದರೆ ರೇಷನ್ ಕಾರ್ಡನ್ನು ಬಂದ್ ಮಾಡಲಾಗ್ತಾ ಇದೆ. ಯಾರಿಗೆಲ್ಲ ರೇಷನ್ ಕಾರ್ಡನ್ನು ಬಂದ್ ಆಗ್ತಾ ಇದೆ ಅವ್ರು ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ಚೆಕ್ ಮಾಡ್ಕೋಬೇಕು, ಹಾಗೆ ನಿಮ್ಮ ರೇಷನ್ ಕಾರ್ಡ್ ಯಾವಾಗೋಸ್ಕರ ಅನರ್ಹರಾಗ್ತಾ ಇದ್ದೀರಾ, ಯಾರಿಗೆಲ್ಲ ಅನರ್ಹರ ಘೋಷಣೆ ಮಾಡ್ತಾ ಇದ್ದೀರಾ, ಅದರ ಬಗ್ಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡಿದನ ಮರಿಬೇಡಿ. ಸೊ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಇಲ್ಲಿ ಮೊದಲನೇದಾಗಿ ಅನರ್ಹರು ಯಾರ್ಯಾರು ಅನರ್ಹರು ಇದ್ದಾರೆ ಅದರ ಬಗ್ಗೆ ಒಂದಿಷ್ಟು ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಸೊ ಮೊದಲನೇದಾಗಿ ಪಡಿತರ ಚೀಟಿಯಲ್ಲಿನ ಎಲ್ಲ ಸದಸ್ಯರು ಹೊಂದಿರುವ ಜಮೀನು ಸೇರಿಸಿದಾಗ 7 ಎಕರೆಗೂ ಹೆಚ್ಚು ಜಮೀನು ಇದ್ದಲ್ಲಿ ಅಂಥವರು BPL ಅಥವಾ ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅನರ್ಹರು. ಅಂದರೆ ನಿಮ್ಮ ಫ್ಯಾಮಿಲಿ ಒಂದು ರೇಷನ್ ಕಾರ್ಡಲ್ಲಿ ಸುಮಾರು ಎಷ್ಟು ಜನ ಇದ್ದಾರೆ, 2 ಜನ ಇದ್ದಾರೆ, 4 ಜನ ಇದ್ದಾರೆ, 10 ಜನ ಇದ್ದಾರೆ, ಇವರು ಎಲ್ಲ ಸೇರಿಕೊಂಡು ಕೃಷಿ ಜಮೀನು 7 ಎಕರೆಗಿಂತ ಹೆಚ್ಚಾಗಿ ಏನಾದರೂ ಜಮೀನು ಇದ್ದರೆ ಅಂಥ ಒಂದು ಪಡಿತರ ಚೀಟಿದಾರರಿಗೆ ಈ ಒಂದು ರೇಷನ್ ಕಾರ್ಡ್ಗೆ ಅನರ್ಹರಾಗ್ತೀರಾ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಎರಡನೇದಾಗಿ ಪಡಿತರ ಚೀಟಿಯ ಯಾವುದೇ ಸದಸ್ಯ 4 ಚಕ್ರ ವಾಹನ ಅಂದರೆ ವೈಟ್ ಬೋರ್ಡ್ ಇದ್ದಂತಹ 4 ಚಕ್ರ ವಾಹನ ಹೊಂದಿದಲ್ಲಿ ಅಂಥವರು ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು ಅಂದರೆ ತಂದೆ, ತಾಯಿ, ಹೆಂಡತಿ, ಅವಿವಾಹಿತ ಮಕ್ಕಳು BPL ಅಥವಾ ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅನರ್ಹರಾಗ್ತಾರೆ. ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಇದ್ದಂಥ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ, ಯಾರಾದರೂ ಹತ್ರ ಅವ್ರ ಹೆಸರಿಗೆ ಏನಾದರೂ ವೈಟ್ ಬೋರ್ಡ್ 4 ವೀಲರ್ ಏನಾದರೂ ರಿಜಿಸ್ಟರ್ ಇದ್ದರೆ ಅಂಥವ್ರ ಕಾರ್ಡ್ ಕೂಡ ಇಲ್ಲಿ ನಿಮಗೆ ಅನರ್ಹರಾಗ್ತಾರೆ ಅಂತ ಒಂದು ಇಲ್ಲಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಮೂರನೇದಾಗಿ GST ಅಥವಾ ಆದಾಯ ತೆರಿಗೆ, GST ಹಾಗೂ ಆದಾಯ ತೆರಿಗೆ ಪಾವತಿಸುತ್ತಿರುವ ಯಾವುದೇ ವ್ಯಕ್ತಿ ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬರು ಸದಸ್ಯರಂದರೆ ತಂದೆ, ತಾಯಿ, ಹೆಂಡತಿ, ಅವಿವಾಹಿತ ಮಕ್ಕಳು ಅಂದರೆ ಆ ರೇಷನ್ ಕಾರ್ಡಲ್ಲಿ ಇದ್ದಂತಹ ವ್ಯಕ್ತಿಗಳು ಯಾರ್ಯಾರು ಇರ್ತಾರೆ ಅಂಥವರಿಗೆ GST ಇದ್ದಂಥವರು ಅಥವಾ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪೇ ಯಾರು ಇರ್ತಾರೆ ಅಂಥವ್ರಿಗೆ ಈ ಒಂದು BPL ಅಥವಾ ಅಂತ್ಯೋದಯ ಕಾರ್ಡನ್ನು ಪಡಿತರ ಚೀಟಿ ಹೊಂದಲು ಅನರ್ಹರಾಗ್ತಾರೆ ಅಂತ ಇನ್ನೊಂದು ಘೋಷಣೆ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ನಾಲ್ಕನೇದಾಗಿ ಸರ್ಕಾರಿ ನೌಕರಿ ಮಾಡುತ್ತಿರುವ ಯಾವುದೇ ವ್ಯಕ್ತಿ ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬದ ಸದಸ್ಯರು ಅಂಥವರಿಗೆ ಕೂಡ BPL ಅಥವಾ ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅನರ್ಹರಾಗಿದ್ದಾರೆ ಅಂತ ಇಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಸಹಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾಯಂ ಸಿಬ್ಬಂದಿ ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು ಈ ಒಂದು BPL ಕಾರ್ಡನ್ನು ಅಥವಾ ಅಂತ್ಯೋದಯ ಕಾರ್ಡನ್ನು ಪಡೆಯಲು ಪಡಿತರ ಚೀಟಿ ಹೊಂದಲು ಅನರ್ಹರಾಗ್ತಾರೆ. ಸೊ ಅದೇ ರೀತಿಯಾಗಿ ವೃತ್ತಿಪರ ನೌಕರರು ಅಂದರೆ ಯಾರ್ಯಾರು ಅಂದರೆ ವೈದ್ಯರು, ಇಂಜಿನಿಯರ್ಗಳು, ವಕೀಲರು ಅಥವಾ ಇತರರು ಇಂಥ ಅವಲಂಬಿತ ಏನು ಕುಟುಂಬಸ್ಥರು ಇರ್ತಾರೆ ಅಥವಾ ಅವರು ಕೂಡ ಇದ್ದಾರೆ ಅಂಥವರ BPL ಅಥವಾ ಅಂತ್ಯೋದಯ ಕಾರ್ಡನ್ನು ಇಲ್ಲಿ ಪಡಿತರ ಚೀಟಿ ಹೊಂದಲು ಅವರು ಅನರ್ಹರಾಗ್ತಾರೆ. ಸೊ ಅದೇ ರೀತಿಯಾಗಿ ನೋಂದಾಯಿತ ಗುತ್ತಿಗೆದಾರರು, APMC ಟ್ರೇಡರ್ಸ್ಗಳು, ಕಮಿಷನ್ ಏಜೆಂಟರು, ಬೀಜ ಮತ್ತು ಗೊಬ್ಬರ ಡೀಲರು ಇತ್ಯಾದಿ ಇಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರಾಗಲಿ ಅಥವಾ ಅವರ ಹೆಸರಲ್ಲೇ ಆಗಲಿ ಅವ್ರಿಗೂ ಕೂಡ ಇಲ್ಲಿ BPL ಅಥವಾ ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅನರ್ಹರಾಗ್ತಾರೆ. ಸೊ ಅದೇ ರೀತಿಯಾಗಿ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು ಯಾರಿರ್ತಾರೆ ಅಂಥವರಿಗೂ ಕೂಡ ಇಲ್ಲಿ BPL ಅಥವಾ ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅನರ್ಹರಾಗ್ತಾರೆ ಅಂತ ಇಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಕೊನೆಯದಾಗಿ ಸರ್ಕಾರಿ ಸ್ವಾಮ್ಯದ ಉದ್ಯಮಗಳು, ಮಂಡಳಿಗಳು, ನಿಗಮಗಳ ಕಾಯಂ ನೌಕರರು ಅಥವಾ ಸ್ವಾಯತ್ತ ಸಂಸ್ಥೆ ಮಂಡಳಿಯ ನೌಕರರು ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬದ ಸದಸ್ಯರು ಯಾರಾದರೂ ಇದ್ದರೆ ಅಂಥವ್ರಿಗೂ ಕೂಡ ಇಲ್ಲಿ BPL ಅಥವಾ ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅನರ್ಹರಾಗ್ತಾರೆ ಅಂತ ಇಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ಸೊ ಯಾರೆಲ್ಲ ಇನ್ನುವರೆಗೂ ನಿಮ್ಮ ರೇಷನ್ ಕಾರ್ಡನ್ನು ಯಾವ ರೀತಿಯಾಗಿ ಇಲ್ಲಿ BPLನಿಂದ APL ಆಗಿದೆ ಅವರು ಡೀಟೇಲ್ಸ್ ಆಗಿ ಇಲ್ಲಿ ನೋಡಬೇಕಾದ್ರೆ ಯಾವ ರೀತಿ ನೋಡಬೇಕು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೇನೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ಈ ಥರ ಒಂದು ಗೂಗಲಲ್ಲಿ ಬರಬೇಕು. ಗೂಗಲಲ್ಲಿ ಬಂದ ನಂತರ ಇಲ್ಲಿ ಸರ್ಚ್ ಆಪ್ಷನಲ್ಲಿ ಆಹಾರ ಅಂತ ಸರ್ಚ್ ಮಾಡ್ಕೊಳ್ಳಿ. ಆಹಾರ ಅಂತ ಸರ್ಚ್ ಮಾಡಿದ ನಂತರ ಈ ಥರ ಒಂದು ಆಪ್ಷನ್ಸ್ ಬರುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ಸ್ಟೇಷನ್, ಇಲ್ಲಿ ಫಸ್ಟ್ ಆಪ್ಷನ್ ಸರ್ವಿಸಸ್ ಅಂತ ಇದೆ. ಸರ್ವಿಸಸ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಡಿಪಾರ್ಟ್ಮೆಂಟ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಅಂತ ಕನ್ಸ್ಯೂಮರ್ ಬರುತ್ತೆ. ಇದೊಂದು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರ ಇಲಾಖೆ ರೇಷನ್ ಕಾರ್ಡ್ ನಮ್ಮದು ಆಫೀಷಿಯಲ್ ವೆಬ್ಸೈಟ್ ಇರುತ್ತೆ ಫುಡ್ ಡಿಪಾರ್ಟ್ಮೆಂಟ್ನ. ಇಲ್ಲಿ ಒಂದು 3 ಲೈನ್ಸ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಇದೆ, ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನ್ಯೂ ಆರ್ ಎಕ್ಸಿಸ್ಟಿಂಗ್ ರೇಷನ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ ಕರ್ನಾಟಕಕ್ಕೆ 3 ವಿಭಾಗದಲ್ಲಿ ವಿಂಗಡಣೆ ಮಾಡಿದ್ದಾರೆ. ಅದಕ್ಕೆ ನಿಮಗೆ ಬೆಂಗಳೂರು ರೀಜಿಯನ್,
ಅಥವಾ ಮೈಸೂರು ರೀಜನ್ ಅಥವಾ ಕಲಬುರಗಿ ರೀಜನ್ ಅಂತ ಯಾವ್ದು ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಲಬುರಗಿ ಅಂದರೆ ನಾವು ಕಲಬುರಗಿನ ಸೆಲೆಕ್ಟ್ ಮಾಡ್ತೀನಿ. ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದ್ರ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡೋಣ. ವಿತ್ ಒ ಟಿ ಪಿ ಅಥವಾ ವಿತೌಟ್ ಒ ಟಿ ಪಿ ಅಂತ ಬರುತ್ತೆ. ಎರಡು ಆಪ್ಷನೆಲ್ಲ ನಾವು ಕೂಡ ನೋಡ್ಕೋಬೋದು. ವಿತ್ ಒ ಟಿ ಪಿಯಲ್ಲಿ ಅಂದರೆ ನಮ್ಮ ಆಧಾರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಸೊ ವಿತೌಟ್ ಒ ಟಿ ಪಿಯಲ್ಲಿ ಡೈರೆಕ್ಟಾಗಿ ಕೂಡ ಇಲ್ಲಿ ನೋಡ್ಕೋಬೋದು. ಸೊ ವಿತೌಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡೋಣ. ನಂತರ ಇಲ್ಲಿ ಆರ್ ಸಿ ನಂಬರ್ ಅಂತ ಕೇಳ್ತದೆ ರೇಷನ್ ಕಾರ್ಡ್ನ. ಯಾವುದೊಂದು ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿದ ಗೋ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಡೀಟೇಲ್ಸಲ್ಲಿ ನಿಮಗೆ ಇಲ್ಲಿ ಎಲ್ಲ ರೇಷನ್ ಕಾರ್ಡ್ನ ಶೋ ಆಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಿಮಗೆ KYC ಎಷ್ಟು ಜನ ಇದ್ದೀರಾ, KYC ಎಷ್ಟು ಆಗಿದೆ ಆಗಿಲ್ಲ, ಅಥವಾ ನಿಮ್ಮ ಕಾರ್ಡ್ ರೇಷನ್ ಕಾರ್ಡ್ ಸ್ಟೇಟಸ್ ಆ್ಯಕ್ಟಿವ್ ಇದಾವ ಅಥವಾ ಡಿಆಕ್ಟಿವೇಟ್ ಆಗಿದೆ, ಅಥವಾ ನಿಮ್ಮ RC ಟೈಪ್ ಯಾವುದಿದೆ ಅದನ್ನು ಇಲ್ಲಿ ತೋರಿಸ್ಕೊಡುತ್ತೆ. ಸೊ ನಿಮ್ಮ ಈ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದ್ದರೆ ಇಲ್ಲಿ ಆ್ಯಕ್ಟಿವ್ ಜಾಗದಲ್ಲಿ ಕ್ಯಾನ್ಸಲ್ಡ್ ಅಂತ ಬರುತ್ತೆ. ಸೊ ಅದೇ ರೀತಿಯಾಗಿ ನಿಮ್ಮ BPL ಇದ್ದಂಥ ಕಾರ್ಡ್ಗೆ ಏನಾದರೂ APLಗೆ ಕನ್ವರ್ಟ್ ಆಗಿದ್ದರೆ ಇಲ್ಲಿ ಪ್ರಯಾರಿಟಿ ಹೌಸ್ ಹೋಲ್ಡ್ ಅಂತ ಇರುತ್ತೆ. ನಾನ್ ಪ್ರಯಾರಿಟಿ ಹೌಸ್ ಹೋಲ್ಡ್ ನಾಟ್ ಎಲಿಜಿಬಲ್ ಫಾರ್ ಕೆರೋಸಿನ್ ಅಂತ ಬರುತ್ತೆ. ಈ ಒಂದು ಆಪ್ಷನಲ್ಲಿ ಕೂಡ ನೀವು ಇಲ್ಲಿಂದ ನೋಡ್ಕೋಬೋದು. ಸೊ ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಇಲ್ಲಿ ಏನಾದರೂ ಬದಲಾವಣೆ ಆಗಿದ್ರೆ ಅಪ್ಡೇಟ್ ಆನ್ ಅಂತ ಇದೆ. ಈ ಒಂದು ದಿನಾಂಕಲ್ಲಿ ಏನಿದೆ ಆ ಡೇಟ್ ಕೂಡ ನಿಮಗೆ ರೀಸೆಂಟಾಗಿ ಏನಾದರೂ ಚೇಂಜ್ ಆದರೆ ಅಲ್ಲಿ ಚೇಂಜ್ ಆದಂಥ ಆಪ್ಷನ್ ಕೂಡ ಇಲ್ಲಿ ಬರುತ್ತೆ. ಸೊ ಅದೇ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ನ ಅಲಾಟ್ಮೆಂಟ್ ಆದಂಥ ಡೀಟೇಲ್ಸ್ ಕೂಡ ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ನೋಡ್ಬೋದು. ಸೆಪ್ಟೆಂಬರ್ ಮಂತ್ನ ಏನು ಅಲಾಟ್ಮೆಂಟ್ ಇದೆ ಇಲ್ಲ ಅಂದ್ರೆ ಡೀಟೇಲ್ಸ್ ಆಗಿ ಇಲ್ಲಿ ಬರುತ್ತೆ. ರೈಸ್ ಎಷ್ಟು ಬಂದಿದೆ, ಅನ್ನ ಬಗ್ಗೆ ರೈಸ್ ಅಂತ ಎಷ್ಟು ಬಂದಿದೆ, ಅಥವಾ ಜೋಳ ಏನಾದರೂ ಬಂದರೆ ಅವೆಲ್ಲ ಇಲ್ಲಿ ಡೀಟೇಲ್ಸ್ ಆಗಿ ಶೋ ಆಗುತ್ತೆ. ಸೊ ಅದೇ ರೀತಿಯಾಗಿ ಒಂದು ಡೀಟೇಲ್ಸ್ ಆಗಿ ನೋಡ್ಕೋಬೋದು. ಸೊ ಫ್ರೆಂಡ್ಸ್ ನಿಮ್ಮ ರೇಷನ್ ಕಾರ್ಡು ಕೂಡ ಏನಾದರೂ BPL ಇಂದ APL ಆದರೆ ಈ ಥರ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಸೊ ನಿಮ್ಮ ಮಾಹಿತಿಯನ್ನು ಏನಾದರೂ ಇಷ್ಟವಾದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.